ಹೇಳ್ತಿದೆ ಅಂದ್ರೆ ಅದೇ ಅರ್ಥ ಅರ್ಥ ಹೇಳ ಈಗ ಬಂತು ಮತ್ತೆ ನಾನು ಬರ್ತಿದ್ದೆ ಅತ್ಯಂತಾಭಾವ ಪ್ರತಿಯೋಗಿತ್ವ ಅಸತ್ವಸ್ಯ ವಿದ್ಯಮಾನತ್ವ ಅಂತ ಟೀಕಾ ಬಂತಿದೆ. ಆ ಟೀಕಾ ಬಂತಿಯಿಂದ ಏನಂತ ಹೇಳಿದ್ರು ಹಿಂದಿನ ಅರ್ಥ ಅದು ತಾಕೋದಿಲ್ಲ, ಟಿಪ್ಪಣಿ ಅಲ್ಲ, ಮೂಲ ಮಾತ್ರ ಹಿಂದಿನ ದೋಷ ಪರಿಹಾರ ಮಾಡ್ಕೋಬೇಕಲ್ಲ. ಹಿಂದಿನ ದೋಷವನ್ನು ಪರಿಹಾರ ಮಾಡ್ಬೇಕು. ಅಸತ್ ಅಂತ ಹೇಳಿದ್ರೆ ವ್ಯಾಕರಣ ಪದತ್ವ. ನಾವೊಂದು ಅರ್ಥ ಹೇಳ್ತೀವಿ, ಏನ್ ಹೇಳ್ತೀವಿ ಅತ್ಯಂತ ಪ್ರತಿಯೋಗಿತ್ವ ಅಂದ್ರೆ ಅರ್ಥ ಏನಂತ ಹೇಳಿದ್ರೆ ಹಾಗಾದ್ರೆ ವಿದ್ಯಾಶಕ್ತಿ ವಿದ್ಯಾರ್ಥಿ ನಾಮ ಅತ್ಯಂತ ಅಭಾವ ಪ್ರತಿಯೋಗಿ ವಿದ್ಯಾನಾಮ ಅತ್ಯಂತ ಅಭಾವ ಪ್ರತಿಯೋಗಿ ಪ್ರತಿಯೋಗಿತ್ವ ಅಂದ್ರೆ ಪ್ರತಿಯೋಗಿತ್ವಂ ರೂಪ ಅಸತ್ವಂ ಅಲ್ವಾ? ಅರ್ಥನ ಹಾಗಾದ್ರೆ ವಿದ್ಯಾಶಬ್ದಕ್ಕೆ ಏನ್ ಅರ್ಥ ಹೇಳಿದ್ರಿ? ಅತ್ಯಂತ ಪ್ರತಿಯೋಗಿತ್ವ ಪ್ರತಿಯೋಗಿತ್ವಂ ಧರ್ಮ ಅರ್ಥ ಆಗ್ತದ? ಧರ್ಮ ಅರ್ಥ ಆಗ್ತದ? ಪ್ರತಿಯೋಗದಲ್ಲೇ ಬಂದಿದೆಯಲ್ಲ ಘಟ ಅನ್ನೋದಕ್ಕೆ ಘಟತ್ವಂ ಅಂತ ಅರ್ಥ. ಪ್ರತಿಯೋಗಿತ್ವ ಅಂದ್ರೆ ಧರ್ಮ ಸತ್ತ ಸಾಧಕವಾದ ಧರ್ಮಸತ್ತ ನಿರಪೇಕ್ಷವಾದ ಧರ್ಮ, ಅತ್ಯಂತ ಭಾವ ಪ್ರತಿಯೋಗಿ ಕೂಡ ಪ್ರತಿಯೋಗಿತ್ವ ಧರ್ಮ ಇರಬಹುದು ಅಂತ ಮುಖ್ಯವಾದ ಪ್ರಶ್ನೆ. ಶಿಶುವಿಷಾಣ ವಿದ್ಯಾ ಅನ್ನೋ ವಾಕ್ಯ ಪ್ರಯೋಗ ಮಾಡಿದಾಗ ಅದರಿಂದ ಹೇಗೆ ಶಾಸ್ತ್ರ ಓದಬಹುದು ಅಂತ ಶಶವಿಷಾಣ ವಿದ್ಯಾನಕ್ಕೆ ಶಶವಿಷಾಣ ಅತ್ಯಂತ ಭಾವ ಪ್ರತಿಯೋಗಿ ಅಂತಾನೆ ಅರ್ಥ. ಮತ್ತೆ ಸಾರ್ಥಕ ಹೇಗಾಗುತ್ತೆ ಅಂತ ಆದ್ರಿಂದ ಸಾರ್ಥಕ ಅಲ್ಲ, ಶಾಸ್ತ್ರಬೋಧ ಹೀಗೇನೆ. ಶಶವಿಷಾಣ ಅತ್ಯಂತ ಭಾವ ಪ್ರತಿಯೋಗಿ ಅಂತಾನೆ ಅರ್ಥ. ಅಲ್ಲ, ಪ್ರತಿಯೋಗಿ ಅಂತಾನೆ ಶಬ್ದ ವಿಶಿಷ್ಟವಾದ ಧರ್ಮೀಯ ಶಕ್ತಿ ಇಲ್ಲ ಶಕ್ತಿಯಿಂದ ಒಪ್ಪಿದೆ ನಾವು. ಗ್ರಂಥದಲ್ಲಿ ಬಂದಿರೋದೇನು ಅಂತ ಜಾತಿಯಲ್ಲಿ ಶಕ್ತಿಯನ್ನು ಒಪ್ಪಿಲ್ಲ. ವಿಶಿಷ್ಟದಲ್ಲಿ ಶಕ್ತಿಯನ್ನು ಒಪ್ಪಬೇಕು. ಶ್ರೀಗಂಠ ಹೇಳಿದ ಸರಿ. ಆಮೇಲೆ ಭಕ್ತಿ ಇರೋದೇನು? ಪ್ರತಿಯೋಗಿತ್ವ ರೂಪ ಅಸತ್ವಸ್ಯ ವಿದ್ಯಮಾನತ್ವ. ಏನರ್ಥ ವ್ಯತ್ಯಾಸ? ಆಗ ಅರ್ಥ ಏನು ಹೇಳಿದ್ರೆ ನೋಡಿ, ಅಸತಃ ವಿದ್ಯಮಾನತ್ವೆ ಅಸತ್ವಸ್ಯ ವಿದ್ಯಮಾನ ಪರೀಕ್ಷೆ ವದತಿ ಯಾವ ಪ್ರಸಂಗದಲ್ಲಿ ಪ್ರಸಂಗವನ್ನು ಹೇಳಿ ಅದನ್ನು ನಿರೂಪಣೆ ಅಲ್ಲಿ ವಿಗ್ರಹ ವಾಕ್ಯ ಹೇಗೆ ಮಾಡಬೇಕು ಅಂದ್ರೆ ಅಲ್ಲಿ ಅನುಮಾನವಾದರೂ ಕೂಡ ಅನ್ಯೋನ್ಯತೆ ಸಾಧನೆ ಮಾಡೋದಕ್ಕಾಗಿ ಅನುಮಾನವನ್ನು ನೋಡಬೇಡಿದೆ. ಏನು ಅನುಮಾನ ಅಂದ್ರೆ ನಿಮ್ಮನ್ನು ಅನ್ಯೋನ್ಯತೆ ಏನು ಬಾಧಿಸುವ ಅದಕ್ಕಾಗಿ ಈ ರೀತಿಯಾಗಿ ಅನುಮಾನವನ್ನು ಹೇಳಿದ್ರೆ ಅದರಲ್ಲಿ ದೋಷವನ್ನು ಹೇಳಿದ್ದಕ್ಕಾಗಿ ಬರುವಂತ ವಾಕ್ಯ